ಬೆಂಗಳೂರು ಹೊರವಲಯದಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಗಾರ್ಮೆಂಟ್ಸ್ ಕಾರ್ಖಾನೆಯಲ್ಲಿ ಅಗ್ನಿ ನರ್ತನ ರೌದ್ರ ತಾಂಡವಾಡಿದೆ. ಮುಗಿಲೆತ್ತರಕ್ಕೆ ದಟ್ಟ ಹೊಗೆ ಚಿಮ್ಮಿತ್ತು. ಅಲ್ಲಿದ್ದ ಜನ ಎದ್ನೋ ಬಿದ್ನೋ ಅಂತ ಓಡಿ ಹೋಗಿದ್ರು. ಅಷ್ಟಕ್ಕೂ ಘಟನೆಗೆ ಕಾರಣ ಏನು ಅನ್ನೋದರ ರಿಪೋರ್ಟ್ ಇಲ್ಲಿದೆ. ಬೆಂಗಳೂರು ಹೊರವಲಯದಲ್ಲಿ ಭಾರೀ ಅಗ್ನಿ ಅವಘಡ. ಬೊಮ್ಮಸಂದ್ರದ ಬಟ್ಟೆ ಕಾರ್ಖಾನೆಯಲ್ಲಿ ಅಗ್ನಿ ನರ್ತನ. ಕಾರ್ಖಾನೆಯೊಳಗಿದ್ದ ಯಂತ್ರೋಪಕರಣಗಳು ಸ್ಫೋಟ. ರವರವನೆ ರಾಚುತ್ತಿರುವ ಬೆಂಕಿ. ಮುಗಿಲೆತ್ತರಕ್ಕೆ ಚಿಮ್ಮಿದ ದಟ್ಟ ಹೊಗೆ. ಎದ್ನೋ ಬಿದ್ನೋ ಅಂತ ಓಡುತ್ತಿರೋ ಜನ. ಅಷ್ಟೇ ಸ್ಪೀಡ್ನಲ್ಲಿ ಬಂದ ಆಂಬ್ಯುಲೆನ್ಸ್. ಇಷ್ಟೆಲ್ಲ ಭಯಾನಕ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಹೊರವಲಯದ ಬೊಮ್ಮಸಂದ್ರ ಬಳಿ. ಹೌದು, ಆನೇಕಲ್ ಸಮೀಪದ ಬೊಮ್ಮಸಂದ್ರದಲ್ಲಿರುವ ಸೀವಿಂಗ್ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ನೋಡುತ್ತಿದ್ದಂತೆ ಅಲ್ಲಿದ್ದ ವಸ್ತುಗಳೆಲ್ಲ ಸುಟ್ಟು ಕರಕಲಾಗಿದೆ. ಇನ್ನು ಬಟ್ಟೆ ಕಾರ್ಖಾನೆಯಾದ್ದರಿಂದ ಯಂತ್ರೋಪಕರಣಗಳು ಒಂದೊಂದಾಗಿಯೇ ಸ್ಫೋಟಗೊಂಡಿದ್ವು. ಜೊತೆಗೆ ಅಗ್ನಿ ನರ್ತನ ಕ್ಷಣಕ್ಕೂ ಹೆಚ್ಚಾಗಿತ್ತು. ಅಕ್ಕಪಕ್ಕದ ಜಾಗಕ್ಕೂ ಬೆಂಕಿ ಆವರಿಸಿದ್ದು ಸ್ಥಳೀಯರು ಕಂಗಾಲಾಗಿದ್ದರು. ಇಲ್ಲಿ ಸುಮಾರು 4 ಗೋದಾಮುಗಳಿಗೆ ಬೆಂಕಿ ತಗುಲಿರುವುದು ದೊಡ್ಡ ಪ್ರಮಾಣದ ಒಂದು ಹಾನಿಯಾಗಿದೆ. ಒಳಗಡೆ ಸಾಕಷ್ಟು ಮಿಷಿನರಿಗಳಿದ್ದು, ಜೊತೆಗೆ ರಬ್ಬರ್ ಇರ್ಬೋದು ಅಥವಾ ಕೆಮಿಕಲ್ ಕ್ಯಾನ್ಗಳು ಸಹ ಇಲ್ಲಿದ್ದಾವೆ. ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಈಗ ಬೆಂಕಿ ಹತ್ಕೊಂಡಿರೋದು. ಪಕ್ಕದಲ್ಲಿರುವಂತಹ ಸಾಯಿ ವಿಶ್ರಾಮ್ ಹೋಟೆಲ್ ಇರ್ಬೋದು ಅಥವಾ ಆ ಕಡೆ ಇನ್ನು ಮನೆಗಳು ಅಂದ್ರೆ ಸ್ಥಳೀಯ ನಿವಾಸಿಗಳ ಮನೆಗಳಿದಾವೆ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಈಗ ಬೆಂಕಿ ಎತ್ತಿ ಉರಿತಾ ಇರೋದು. ಇನ್ನು ಸ್ಥಳಕ್ಕೆ ಎಲೆಕ್ಟ್ರಾನ್ಸಿಟಿ ಇರ್ಬೋದು ಅಥವಾ ಆನೇಕಲ್ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದಿದ್ದಾರೆ. ಜೊತೆಗೆ ಇನ್ನಷ್ಟು ಅಗ್ನಿಶಾಮಕ ವಾಹನಗಳನ್ನ ತರಿಸ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಮೊದಲ ಬೆಂಕಿ ಸಣ್ಣ ಪ್ರಮಾಣದಲ್ಲಿದ್ದಾಗಲೇ ಅಗ್ನಿಶಾಮಕ ದಳ ಸಿಬ್ಬಂದಿ ಇಲ್ಲಿಗೆ ಬಂದಿದ್ರೆ ಈ ಪ್ರಮಾಣದ ಬೆಂಕಿ ಆಗ್ತಿಲ್ಲ ಅನ್ನೋ ಮಾಹಿತಿ ಸ್ಥಳದಿಂದ ಹೇಳ್ತಾ ಇರೋದು. ಅಂದ್ರೆ ನಾವು ಒಳಗಡೆ ಸೌಂಡ್ ಸಹ ಕೇಳಿಸ್ಕೋಬಹುದು. ಎಷ್ಟರ ಮಟ್ಟಿಗೆ ಬ್ಲಾಸ್ಟ್ ಆಗ್ತಿದೆ ಅಂತಂದ್ರೆ ಒಂದು ದೊಡ್ಡ ಮಟ್ಟದ ಸಂಪೂರ್ಣ ಗೋಡನ್ ಸಹ ಸಂಪೂರ್ಣ ಒಂದು ಅನಾಹುತ ಆಗಿರುವಂತದ್ದು. ಹೆಬ್ಗೋಡಿ ಇರ್ಬೋದು, ಬೊಮ್ಮಸಂದ್ರದಲ್ಲಿ ಸಹ ವಾಹನಗಳನ್ನ ಕರೆಸಿ ಬೆಂಕಿ ನಂದಿಸುವ ಕಾರ್ಯವನ್ನ ಮಾಡ್ತಿರುವಂತದ್ದು. ಅಂದ್ರೆ ಸಂಪೂರ್ಣ ಈಗಾಗಲೇ ಒಂದು ದೊಡ್ಡ ಆತಂಕ ಇರುವಂತದ್ದು ಏನಂತಂದ್ರೆ ಆ ಅಕ್ಕಪಕ್ಕ ಇರುವಂತಹ ನಿವಾಸಿಗಳ ಮನೆಗೂ ಸಹ ಬೆಂಕಿ ತಗುಲೋ ಸಾಧ್ಯತೆ ಹೆಚ್ಚಿಗೆ ಇದೆ. ಹಾಗಾಗಿ ಪೊಲೀಸರು ಸಹ ಈ ರಸ್ತೆನ ಸಂಪೂರ್ಣ ಬಂದ್ ಮಾಡಿದ್ದಾರೆ. ಜೊತೆಗೆ ಯಾವುದೇ ವಾಹನ ಬರದಂಗೆ ಈ ರಸ್ತೆ ಕ್ಲೋಸ್ ಮಾಡಿ ಈಗ ಏನು ಬೆಂಕಿಯನ್ನು ನಂದಿಸುವ ಕಾರ್ಯಕ್ಕೆ ಮುಂದಾಗ್ತಿದ್ದಾರೆ. ಒಟ್ಟಲ್ಲಿ ಸಂಪೂರ್ಣವಾಗಿ ಇನ್ನಷ್ಟು ದೊಡ್ಡ ಮಟ್ಟದ ಅನಾಹುತ ತಪ್ಪಿಸೋದಕ್ಕೆ ಮೊದಲಿಗೆ ಒಂದು ಪ್ರಯತ್ನವನ್ನ ಮಾಡ್ತಿರೋದು. ಅಂದ್ರೆ ಒಳಗಡೆ ಭಾಗಕ್ಕೆ ಇನ್ನು ಬೆಂಕಿ ನಂದಿಸೋದಕ್ಕೆ ಹೋಗ್ತಿಲ್ಲ. ಹೊರಗಡೆ ಭಾಗಕ್ಕೆ ಮಾತ್ರ ಈಗ ಬೆಂಕಿ ನಂದಿಸುವ ಕಾರ್ಯವನ್ನ ಮುಂದುವರೆಸಿರುವಂತದ್ದು. ಒಂದು ಗಾರ್ಮೆಂಟ್ಸ್ ಗೋದಾಮಿನಲ್ಲಿ ಬೆಂಕಿ ಕಾಣಿಸಿಕೊಂಡು ಪಕ್ಕದಲ್ಲಿದ್ದ 4 ಕಂಪನಿಗಳಿಗೂ ಬೆಂಕಿ ಆವರಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಲೇ ಗೋದಾಮಿನಲ್ಲಿ ಬೆಂಕಿ ಹೊತ್ತಿಕೊಂಡಿರುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಇನ್ನು ಘಟನೆಯಲ್ಲಿ ಬಟ್ಟೆ, ಲೆದರ್ ಸೇರಿ ಕೆಮಿಕಲ್ ವಸ್ತುಗಳು ಸುಟ್ಟು ಕರಕಲಾಗಿವೆ. ಅತ್ತ ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟಿದ್ರು. 4 ಕಂಪನಿಗಳು ವೇರ್ ಸ್ವಿಂಗ್ ಮತ್ತೆ ಓರಿಯೆಂಟಲ್ ಕಂಪನಿ ಮತ್ತೆ ಇನ್ನೊಂದು ಕಂಪನಿ ಸೇರಿ ಎಲ್ಲ ಕೂಡ ಕೆಮಿಕಲ್ ಡಬ್ಬಗಳು ಉರಿಯೋಕೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಸೆಕ್ಯೂರಿಟಿ ಎಲ್ಲರೂ ಮೊದಲೇ ಎಚ್ಚೆತ್ತುಕೊಂಡು ಎಲ್ಲ ಜನರನ್ನ ಆಚೆ ಕಳಿಸಿದ್ದಾರೆ. ಹಾಗಾಗಿ ಇದುವರೆಗೂ ಕೂಡ ತಹಬದಿಗೆ ಬಂದಿಲ್ಲ. 4-5 ಫೈರ್ ಇಂಜಿನ್ ಗಾಡಿ ಬಂದು ರೆಸ್ಕ್ಯೂ ಮಾಡ್ತಿದ್ದಾರೆ. ಆದ್ರೂ ಕೂಡ ಇನ್ನ ಕೂಡ ಅದು ಕಂಟ್ರೋಲ್ ಬಂದಿಲ್ಲ. ಹಾಗಾಗಿ ಸ್ವಲ್ಪ ಒಂದ್ 2-3 ಅವರ್ ಟೈಮ್ ತಗೊಳ್ಬಹುದು ಅಂತ ಅನ್ಸ್ತಾ ಇದೆ. ಇನ್ನೂ ಟ್ರೈ ಮಾಡ್ತಾ ಇದ್ದಾರೆ ಸರ್. ಫೈರ್ ಡಿಪಾರ್ಟ್ಮೆಂಟ್ ನಮ್ ಟೋಟಲ್ 6 to 7 lakhs ರಿಸರ್ವರ್ ಇದೆ ಸರ್. ನಮ್ ವಾಟರ್ ರಿಸರ್ವ್ ಎಲ್ಲ ಈಗ ಎಂಟಿ ಆಗ್ಲಕ್ ಬಂದಿದೆ ಸರ್. ಇನ್ನೂ ಟ್ರೈ ಮಾಡ್ತಾ ಇದೀವಿ ಸರ್. ನಮ್ಮೆಲ್ಲ ಹೋಲ್ ಟೀಮ್ ಇದೆ. ಕಾರ್ಖಾನೆ ಪಕ್ಕದಲ್ಲಿದ್ದ ಹೋಟೆಲ್ನಲ್ಲಿ ಕೆಲ ರೋಗಿಗಳು ವಾಸವಿದ್ದರು. ಕೂಡಲೇ ಅವರನ್ನು ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿದ್ದು ಭಾರೀ ಅನಾಹುತವೊಂದು ತಪ್ಪಿದೆ. ಇನ್ನು ಬೆಂಕಿ ಅವಘಡದಿಂದ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಅಂಬರೀಶ್, ಪಬ್ಲಿಕ್ ಟಿವಿ, ಆನೇಕಲ್.